ವೀಕ್ಷಕರೇ, ಇತ್ತೀಚೆಗೆ ನಡೆದಂತಹ ಖೋ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಗೆಲುವು ಸಾಧಿಸಿ ಚರಿತ್ರೆಯನ್ನ ನಿರ್ಮಾಣ ಮಾಡಿದೆ. ಈ ಇತಿಹಾಸದ ನಿರ್ಮಾಣದಲ್ಲಿ ನಮ್ಮ ಕನ್ನಡಿಗರ ಪಾತ್ರವೂ ಕೂಡ ಇದೆ. ಈಗ ನಮ್ಮ ಹೆಮ್ಮೆಯ ಕನ್ನಡಿಗ ಗೌತಮ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಗೌತಮ್, ವೆಲ್ಕಮ್ ಟು ದ ಶೋ. ಗೌತಮ್, ಮುಖ್ಯವಾಗಿ ನಿಮ್ಮ ಸಾಧನೆಗೆ ದೊಡ್ಡ ಸಲ್ಯೂಟ್ ಮಾಡ್ತಾ ನಿಮ್ಮ ವಿಶ್ವಕಪ್ ಗೆಲುವಿಗೆ ಕಂಗ್ರಾಚುಲೇಷನ್ಸ್. ಧನ್ಯವಾದ ಸರ್. ಇಲ್ಲಿ ಗೌತಮ್, ಮುಖ್ಯವಾಗಿ ಮಾತನಾಡೋದಾದ್ರೆ ವಿಶ್ವಕಪ್ ನ ಜರ್ನಿ ಬಗ್ಗೆ ಮಾತನಾಡೋದು ಎಷ್ಟು ಖುಷಿ ಇದೆ ಅಂತ. ವಿಶ್ವಕಪ್ ಗೆದ್ದಾಗಿದೆ, ಎಲ್ಲಾ ಕಡೆ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈಗ ಸಿದ್ದರಾಮಯ್ಯ ಅವ್ರನ್ನ ಕೂಡ ಭೇಟಿ ಮಾಡಿದ್ರೆ ಎಷ್ಟು ಖುಷಿ ಇದೆ ಈ ಕ್ಷಣದಲ್ಲಿ ನಿಮ್ಗೆ ಅಂತ? ಬಹಳ ಖುಷಿ ಇದೆ ಸರ್ ಈ ಕ್ಷಣದಲ್ಲಿ. ಅಂತಂದ್ರೆ ಇದು ಮೊದಲನೇ ವರ್ಲ್ಡ್ ಕಪ್. ಅಂದ್ರೆ ಯಾರು ಊಹಿಸಿರ್ಲಿಲ್ಲ ಖೋ ಈ ಹಂತಕ್ಕೆ ಬರುತ್ತೆ ಅಂತ ಹೇಳಿ. ಇವತ್ತು ಈ ಹಂತಕ್ಕೆ ತಲುಪಿದೆ. ಮತ್ತೆ ನಾವು ಒಂದು ಒಳ್ಳೆ ಸ್ಟಾರ್ ಸ್ಪೋರ್ಟ್ಸ್ ಚಾನಲ್ ಅಲ್ಲಿ ಲೈವ್ ಬಂದು ಸಾಕಷ್ಟು ಜನಗಳ ತಲುಪಿ ತುಂಬಾ ನಮಗೆ ಶುಭಾಶಯಗಳು ಬರ್ತಿದೆ. ಆಮೇಲೆ ಮೊದಲನೇ ದಿನ CM ಕರೆಸಿ ನಮಗೆ ಅವರು ಸನ್ಮಾನ ಮಾಡಿದ್ದು ಬಹಳ ಖುಷಿ ಇದೆ. ಖುಷಿ ನೀನು ನಾನು ಸೆಲೆಬ್ರೇಟ್ ಮಾಡ್ತಾನೆ ಇದ್ದೀನಿ. ನೋಡಿ, ಈಗ ವಿಶ್ವಕಪ್ ಗೆಲ್ಲುವಂತ ಇದೆಯಲ್ವಾ, ಎಲ್ಲರ ಕನಸಾಗಿರುತ್ತೆ, ನಿಮ್ದು ಕೂಡ ಕನಸಾಗಿರುವಂತದ್ದು. ಈ ಜರ್ನಿ ಹೇಗಿತ್ತು ಅಂತ ಹೇಳಿ, ನೀವು ಬೆಂಗಳೂರಿಂದ ಡೆಲ್ಲಿಗೆ ಹೋಗುವಂತದ್ದು, ಈ ಜರ್ನಿ ಪ್ರಕ್ರಿಯೆ ಹೇಳೋದು ಕಂಪ್ಲೀಟ್ ಜರ್ನಿ ಬಗ್ಗೆ. ಕಂಪ್ಲೀಟ್ ಅದೇ ಸರ್ ಜರ್ನಿ ಹೇಳೋದಾದ್ರೆ, ನಾನು ಮೊದಲನೇದಾಗಿ ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ಬಟ್ ನಾನು ಅಂಗನವಾಡಿ ಅದೆಲ್ಲ ಮಾಡ್ತಿದ್ದು ನಮ್ಮ ಊರಿನ ಶಾಲೆನಲ್ಲಿ, ಅಂದ್ರೆ ಊರಲ್ಲೇ ಇರ್ತಿದ್ದೆ. ಬಟ್ ತಂದೆ ತಾಯಿಗೆ ಬೆಂಗಳೂರಲ್ಲಿ ಮಗ ಜೊತೆಗಿರ್ಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ತಂದೆ ಅವಾಗ ತಾನೇ ಬೆಂಗಳೂರಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಯಾವಾಗ ಅಂದ್ರೆ ಪ್ರೈಮರಿ ಸ್ಕೂಲ್ಗೆ ಇವಾಗ ನಾನು ಚಾಮರಾಜಪೇಟೆಗೆ ಬಂದು ಸೇರ್ಕೊಂಡೆ. ಸೊ ಅಲ್ವಾ ಶ್ರೀರಾಮ ಶಿಶುವರ ಸ್ಕೂಲು ನಾನು ಓದಿದ್ದು. ಸೊ ಅಲ್ಲಿ 4ನೇ ತರಗತಿ ಮುಗಿಯುವ ಹಂತದಿಂದ ಖೋ ಸ್ಟಾರ್ಟ್ ಆಗಿದ್ದು. ಸೊ ನಾನು ರೆಗ್ಯುಲರ್ಲಿ 10th ವರೆಗೂ ಅದು ಒಂದೇ ಶಾಲೆಯಲ್ಲೇ ಖೋ ಅಭ್ಯಾಸ ಮಾಡ್ತಿದ್ದೆ. ಈ ನಡುವೆ ನನ್ನ ಯಂಗ್ ಪೈನಿಯರ್ ಸ್ಪೋರ್ಟ್ಸ್ ಕ್ಲಬ್ ಗೋಪಾಲ್ HK ಅಂತ ನಮ್ಮ ಅಧ್ಯಕ್ಷರು, ಅವ್ರ ಸಂಸ್ಥೆ ಇದೆ, ಪ್ರಿಯ ಕೃಷ್ಣಪ್ಪ ಮತ್ತೆ ಕೃಷ್ಣಪ್ಪ ಅವರು ಅದಕ್ಕೆ ಸಹಾಯ ಮಾಡ್ತಾರೆ. ಸೊ ಆ ಯಂಗ್ ಪೈನಿಯರ್ ಸಂಸ್ಥೆಗೆ ಕುಮಾರ್ BR ಅಂತ ನಮ್ಮ ಕೋಚು ನನ್ನ ಆಟ ನೋಡಿ, ನೀನು ನೆಕ್ಸ್ಟ್ ಅಂದ್ರೆ ಪುನಃ ನಾವು ಹಳ್ಳಿಗೆ ಹೋಗುವಂತ ಸಾಧ್ಯತೆ ಯಥೇಚ್ಛವಾಗಿತ್ತು. ಬಟ್ ಆ ಸಂದರ್ಭದಲ್ಲಿ ಈ ತರ ನೀನು ಸ್ಪೋರ್ಟ್ಸ್ ಅಲ್ಲೆಲ್ಲ ಗೇಮ್ ಚೆನ್ನಾಗಿದೆ, ನೀನು ಯಾವುದೇ ಕಾರಣಕ್ಕೂ ಆಟನ ಆಡೋದನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಆ ಸಂಸ್ಥೆಗೆ ನನ್ನ ಕರ್ಕೊಂಡು ಅಲ್ಲಿಂದ ನನ್ನ ಜರ್ನಿ ನಾನ್ ಸ್ಟಾಪ್ ಆಗಿ ಕಂಟಿನ್ಯೂ ಆಗ್ತಾ ಬಂತು. ನಾನು ಸುಮಾರು 2012ರಿಂದ ಮೊದಲನೇ ಸಬ್ ಜೂನಿಯರ್ ನ್ಯಾಷನಲ್ ಇಂದ ಸ್ಟಾರ್ಟ್ ಆಗಿ ಇದುವರೆಗೂ ಕರ್ನಾಟಕ ಸ್ಟೇಟ್ಗೆ ಒಂದು 25 ಬಾರಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ, ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ಹಂತದಲ್ಲಿ. ಈ ನಡುವೆ 3 ಬಾರಿ ಇಂಡಿಯಾನ ಕೂಡ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅದರಲ್ಲಿ ನಾನು ಇದು ಹೈಯೆಸ್ಟ್ ಅಚೀವ್ಮೆಂಟ್ ಅಂದ್ರೆ ನನ್ನ ಖೋ ಜರ್ನಿಯಲ್ಲಿ ವರ್ಲ್ಡ್ ಕಪ್ ಆಗಿರುತ್ತೆ. ಇದು ಮುಖ್ಯವಾಗಿ ನೋಡಿ, ಈಗ ನಿಮ್ಗೆ ಕಾಲ್ ಬರುತ್ತೆ, ನೀವು ವಿಶ್ವಕಪ್ಗೆ ಸೆಲೆಕ್ಟ್ ಆಗಿದ್ವಿ, ನೀವು ಕೂಡ ಟೀಮ್ ಅಲ್ಲಿ ಇದ್ದೀರಿ ಅಂತ ಹೇಳಿದ ತಕ್ಷಣ ಏನ್ ಅನಿಸ್ತು? ನಿಮ್ಮ ಫ್ಯಾಮಿಲಿ ಖುಷಿ ಹೇಗಿತ್ತು? ನಿಮ್ ತಂದೆ ಏನ್ ಹೇಳಿದ್ರು? ಆ ಖುಷಿ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಆಗಿದ್ರು ಅಂತ ಕಾಲ್ ಬರುತ್ತಲ್ವಾ, ಆ ಕ್ಷಣ ಹೆಂಗಿತ್ತು ಅಂತ? ಆ ಕ್ಷಣ ಬಹಳನೇ ಖುಷಿಯಾಗಿತ್ತು. ಬಟ್ ಅಷ್ಟೊಂದು ಖುಷಿ ಅನ್ನೋದು ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು 60 ಜನ ಕ್ಯಾಂಪ್ ಅಲ್ಲಿ ಇದ್ವಿ. ಬಟ್ ನನಗೆ ಹೋಪ್ ಇತ್ತು, ಯಾಕಂದ್ರೆ ಬೆಸ್ಟ್ ಪ್ಲೇಯರ್ ನ ವರ್ಲ್ಡ್ ಕಪ್ ತಗೊಂತಾರೆ ಅಂತ ಅಂದ್ಮೇಲೆ 60 ಮೆಂಬರ್ ಅಲ್ಲಿ ನಾನು ನಮ್ಮ ಸ್ಟೇಟ್ ಇಂದ ಬೆಸ್ಟ್ ಇದ್ದೀನಿ ಅಂತ ನನಗೂ ಗೊತ್ತು, ಮತ್ತೆ ನನ್ನ ಸ್ನೇಹಿತರಿಗೂ ಗೊತ್ತಿತ್ತು. ಯಾವಾಗ ನನಗೆ ಕರೆ ಬಂತು ನಮ್ಮ ಸ್ಟೇಟ್ ಇಂದ ನಿನ್ಗೆ ಈ ತರ ಕ್ಯಾಂಪ್ ಕೊಟ್ಟಿದ್ದಾರೆ 60 ಮೆಂಬರ್ಸ್ ಅಂತ, ನಮ್ಮ ಕ್ಲಬ್ ಅಲ್ಲಿ ಆಲ್ರೆಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿತ್ತು. ಮನೇಲೂ ಕೂಡ ಎಲ್ಲರಿಗೂ ಒಂದು ನಂಬಿಕೆ ಇತ್ತು. ಮನೇಲಿ ಎಲ್ಲರೂ ಅಷ್ಟೇ, ಕ್ಲಬ್ ಅಲ್ಲಿ ನಮ್ಮ ಕೋಚು ಪ್ರತಿಯೊಬ್ರು ಹೇಳ್ತಿದ್ದು, ನಿನ್ನ ಆಟ ನೀನ್ ಪ್ರದರ್ಶನ ಮಾಡು, ನಿನಗೆ ಸಿಗತ್ತೆ. ಯಾಕಂದ್ರೆ ಅದೇ ಒಂದು ಹೈಯೆಸ್ಟ್ ಅಚೀವ್ಮೆಂಟ್ ವರ್ಲ್ಡ್ ಕಪ್ ನಡೀತಿದೆ ಅಂತಂದ್ಮೇಲೆ ಖಂಡಿತವಾಗಿಯೂ ಅಲ್ಲಿ ಒಂದು ಒಳ್ಳೆ ಆಟಗಾರರಿಗೆ ಅವಕಾಶ ಸಿಗುತ್ತೆ ಅಂದ್ಮೇಲೆ ನಂದು ಪ್ರೀವಿಯಸ್ ಸೀನಿಯರ್ ನ್ಯಾಷನಲ್ಸ್ ಅಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ಮೊದಲನೇ ಕ್ಯಾಂಪು ನಾನು ಡಿಸೆಂಬರ್ 9ರಿಂದ ಜನವರಿ 10ನೇ ತಾರೀಕು ಟೀಮ್ ಅನೌನ್ಸ್ ಆಗೋವರೆಗೂ ನನ್ನ ಪ್ರದರ್ಶನ ಉತ್ತಮ ಚೆನ್ನಾಗೇ ಇತ್ತು. ಮತ್ತೆ ನಾನು ಬಹಳ ಕಾನ್ಫಿಡೆನ್ಸ್ ಆಗಿದ್ದೆ ಫುಲ್ ಟೂರ್ನಿಮೆಂಟ್ ಮತ್ತೆ ಕ್ಯಾಂಪ್ ಅಲ್ಲಿ. ಹಾಗಾಗಿ ನಾನು ಆ ಖುಷಿಲೇನೆ ಕ್ಯಾಂಪ್ ಅಟೆಂಡ್ ಮಾಡಿದ್ದು ನನಗಿನ್ನ ನನ್ನ ಗೇಮ್ನ ಜಾಸ್ತಿ ಆಡೋಕೆ ಬೂಸ್ಟ್ ಮಾಡೋಕೆ ತುಂಬಾ ಹೆಲ್ಪ್ ಆಯ್ತು.